ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಾದ್ಲಿ ಹೋಬಳಿ ಪುರಬೈರನಹಳ್ಳಿ ಗ್ರಾಮದ ಸರ್ವೆ ನಂಬರ್ 2ರಲ್ಲಿ ಒಂದೇ ಕುಟುಂಬದವರಿಗೆ ದಿನಾಂಕ 19/2/2020ರಂದು ನಂಜಪ್ಪ ಅನ್ನೋರಿಗೆ 8 ಎಕರೆ 28 ಗುಂಟೆ ಮಂಜೂರಾಗಿರ್ತದೆ. ದಿನಾಂಕ 19/2/21ರಲ್ಲಿ ಈ ಶಾಂತ ಅನ್ನೋರಿಗೆ 2 ಎಕರೆ 34 ಗುಂಟೆ ಗೊತ್ತಾಯ್ತು. ಅದೆಲ್ಲ ಆಗಿದೆ, ಏನಾಗ್ಬೇಕು ಹೇಳಿ ಮನೆ ಅಧ್ಯಕ್ಷ. 2 ನಿಮಿಷ. ಇದು ಸರ್ಕಾರದ ಖಜಾನೆಗೆ ಬರ್ತಕ್ಕಂಥ ಹಣವನ್ನ ಲೂಟಿ ಆಗಿದೆ 2021-22ರಲ್ಲಿ. ಓಕೆ. ಇವತ್ತು ಒಂದೇ ಕುಟುಂಬದವರಿಗೆ ಸುಮಾರು 60 ಎಕರೆ 27 ಗುಂಟೆ ಜಮೀನನ್ನ 2021-22ರಲ್ಲಿ ಹಿಂದೆ ಇದ್ದಂತ ಜಿಲ್ಲಾಧಿಕಾರಿಗಳು, ಗಣಿ ಮತ್ತು ಭೂವಿಜ್ಞಾನ ಉಪನಿರ್ದೇಶಕರು ಮತ್ತು ಆಗಿದ್ದಂಥ ಉಸ್ತುವಾರಿ ಸಚಿವರು ಸೇರಿ 30 ಕೋಟಿ ಹಣವನ್ನು ಈ ಒಂದು ಗಣಿಗಾರಿಕೆಯವರ ಹತ್ರ ಪಡ್ಕೊಂಡು ಈ ಅಕ್ರಮವಾಗಿ ಗಣಿಗಾರಿಕೆಯನ್ನ ಮಂಜೂರು ಮಾಡಿರ್ತಾರೆ. ಅಧ್ಯಕ್ಷರ ಒಂದ್ ನಿಮಿಷ ನನ್ ಕೇಳಿಸ್ಕೊಂಬಿಡಿ. ಇವತ್ತು ಅಲ್ಲಿ ಗಣಿಗಾರಿಕೆ ಮಾಡಬೇಕಾದ್ರೆ ಆ ಪುರಬೈರನಹಳ್ಳಿ ಸರ್ವೆ ನಂಬರ್ 2 ಪಕ್ಕದಲ್ಲಿ ಅಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ 300 ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಜಾಸ್ತಿ ಆಗ್ತಾನೆ ಇರ್ತದೆ. ಸೊಳ್ಳೆ ಯಾಕೆ ನಾವು 20-20 ಕನೆಕ್ಟ್ ಮಾಡ್ತಾ ಇದ್ದೀವಿ? ಫಸ್ಟ್ ಟೈಮ್ ಸೊಳ್ಳೆಯಿಂದ ಕಾಯಿಲೆಗಳು ಹರಡ್ತಾ ಇದ್ದಾರೆ. ಮನೆಯ ಕಾಯಿಲೆಗಳಲ್ಲಿ ಸೈಂಟಿಸ್ಟ್ ಕಂಡುಹಿಡಿದು 20 ದಿನದಲ್ಲಿ ನಾವು 197 ಸೊಳ್ಳೆಯಿಂದ ಕಾಯಿಲೆಗಳು ಮನೆಯಲ್ಲಿ ಹರಡುತ್ತೆ ಅಂತ ಕಂಡುಹಿಡಿಯೋದಕ್ಕೆ ಆಗಸ್ಟ್ 20 ನಾವು ಸೊಳ್ಳೆ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ನಿಮ್ಮ ಪಾತ್ರ ಜಾಸ್ತಿ ಇದೆ, ಹೌದಾ? ಮನೆಯಲ್ಲೆಲ್ಲ ಗಂಡಸರೆಲ್ಲ ಕೆಲಸಕ್ಕೆ ಬೆಳಗ್ಗೆ ಹೊರಟಾಗ್ತಾರೆ, ಮಿಕ್ಕಿದೆಲ್ಲ ನಿಮಗೆ ಬಿಟ್ಟಿರ್ತಾರೆ. ನೀವೇನಾದರೂ ಸ್ವಲ್ಪ ಯಾರು ಎಲ್ಲರೂ ಸಮಸ್ಯೆ ಶುರುವಾಗ್ತದೆ ಮನೆಯಲ್ಲಿ, ಹೌದಾ? ನಾವು ನೋಡ್ತಾ ಇದ್ದೀವಿ ಎಲ್ಲ ಸಣ್ಣ ಮಕ್ಕಳಿಗೆ ಡೆಂಗಿ ಬರ್ತಾ ಇರೋ ಸಣ್ಣ ಮಕ್ಕಳಿಗೆ, ತುಂಬ ವಯಸ್ಸಾದವರಿಗೆ. ಯಾಕಂದ್ರೆ ಅವರೆಲ್ಲ ಓಡಾಡಲ್ಲ, ಇರೋ ಕಡೆನೇ ಇರ್ತಾರೆ ಮನೆಯಲ್ಲಿ. ನಾವು ಅಲ್ಲೇ ಮನೆಯಲ್ಲಿ ಉತ್ಪತ್ತಿ ಮಾಡಿಕೊಂಡು ಕಚ್ಚಿಸ್ಕೊತೀವಿ ಅಂತಂದರೆ ಸೊ ಕಾಯಿಲೆ ಅದರಿಂದ ನಮ್ಮಲ್ಲೆಲ್ಲ ಉತ್ಪತ್ತಿ ಆಗ್ತದೆ, ಅದೇ ಕಾಯಿಲೆಗಳು ಬರ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನೀವೆಲ್ಲ ಎಲ್ಲರೂ ನೀರು ವಾರಕ್ಕೆ 8 ನೀರು ಇರಬಾರ್ದು. ಒಂದು ಚಮಚ ನಿಮ್ಮ ಹಳ್ಳಿಗೆ ಆಗುವಷ್ಟು ಉತ್ಪತ್ತಿ ಅಲ್ಲೇ ಆಗ್ತದೆ. ಅದಕ್ಕೆ ವಾರಕ್ಕೊಂದ್ಸಲ ನೀರುಗಳನ್ನ ಬದಲಾಯಿಸಬೇಕು. ಯಾವುದು ನೀರು ಕುಡಿಸ್ತಾ ಇದ್ದಂತ ಅದು ಪಾನಿ ಮಾಡಲಿಲ್ಲ, ವಾರ ಮೇಲೆ ಬಿಟ್ಟರೆ ಬಂದೇ ಬರ್ತದೆ. ಈಗ ನನ್ನ ಮನೆಗಳಲ್ಲಿ ಕೆಲವು ಟೈಮಲ್ಲೆಲ್ಲ ಹೇಳ್ತಾರೆ ಎಲ್ಲ ಟ್ಯಾಂಕಿಂದ ಬರ್ತಾರೆ ಕೇಳ್ತಿರಲ್ಲ, ಕೆಲವು ಹೇಳ್ತಿದ್ದಾರೆ ಓವರ್ ಟ್ಯಾಂಕಿಂದ ನೀರು ಬರ್ತಾ ಇದೆ. ನೀರಿಂದ ಬರಲ್ಲ. ನೀವು ನಿಮ್ಮ ನೀರು ಮನೆಗಳಲ್ಲಿ ತೊಳೆದಿರ ಕ್ಲೀನಾಗಿ ತುಂಬಿಸ್ತಾ ಇದ್ದೀರ. ಸೊಳ್ಳೆನಾಗಿ ಇದಾಗಿದ್ದು ಏನಾಗಿದ್ದು ನೀರು ತುಂಬಿಸಿದ್ರೆ ನೀವು ಅಂಟಿರ್ತದೆ. ನೀರೆಲ್ಲ ಚೆಂದಾಗಿ ಹೋಗೋಕ್ಕೆ ಸೈಡಲ್ಲಿ ನಡ್ಕೊಂಡಿರ್ತದೆ. ಮತ್ತೆ ನೀರು ಹಾಕಿದ್ರೆ ನೀರು ನೀವೇ ಮಾಡ್ತೀರ ಟ್ಯಾಂಕಿಂದ ಬರ್ತಾ ಇದೆ. ಅದಕ್ಕೆ